ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾವು ಕಪಾಲ ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಪಾಲ ಸಿಸ್ಟಮ್ ಅಂದರೆ ಇದನ್ನು ಸ್ಪಾನ್ಸರ್ಶಿಪ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನು ನಾವು ಹೆಚ್ಚಾಗಿ ಗಲ್ಫ್ ಕಂಟ್ರೀಸ್ಗಳಾದ ಸೌದಿ ಅರೇಬಿಯಾ, ಕತಾರ್, UAE, ಬಹರೇನ್ಗಳಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಇನ್ನು ಈ ವ್ಯವಸ್ಥೆಯ ಪ್ರಕಾರ ಏನಾದರೂ ಒಬ್ಬ ವಿದೇಶಿ ಕಾರ್ಮಿಕ ಆ ದೇಶಕ್ಕೆ ಕೆಲಸಕ್ಕೆ ವಲಸೆ ಹೋಗ್ತಾನೆ ಅಂದರೆ ಅಲ್ಲಿನ ಕಾಂಟ್ರಾಕ್ಟರ್ಗೆ ಕೆಲಸಗಾರರ ಮೇಲೆ ಸಂಪೂರ್ಣವಾಗಿ ಅಧಿಕಾರ ಇರುತ್ತೆ. ಅಂದರೆ ಅಲ್ಲೇನಾದರೂ ಆ ವ್ಯಕ್ತಿ ಕೆಲಸ ಬದಲಾಯಿಸಬೇಕು ಅಂದರೆ ಅಥವಾ ಆ ದೇಶ ಬಿಟ್ಟು ನಮ್ಮ ದೇಶಕ್ಕೆ ವಾಪಸ್ ಬರ್ತೀನಿ ಅಂದರೆ ಯಾವುದಕ್ಕೂ ಎಲ್ಲದಕ್ಕೂ ಆ ಕಾಂಟ್ರಾಕ್ಟರ್ ಅನುಮತಿ ಪಡ್ಕೊಂಡೆ ಅವನು ಕೆಲಸದಿಂದ ಬರಬೇಕಾಗಿರುತ್ತೆ. ಇದನ್ನು ನಾವು ಕಪಾಲ ಸಿಸ್ಟಮ್ ಅಂತ ಕರಿತೀವಿ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಕಾಂಟ್ರಾಕ್ಟರ್ ಏನು ಮಾಡ್ತಿದ್ದ ಅಂದರೆ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರೋ ಲೇಬರ್ಸ್ಗಳ್ದೆಲ್ಲ ವೀಸಾ, ಪಾಸ್ಪೋರ್ಟು, ಇನ್ನೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಕಿತ್ತಿಟ್ಕೊಬಿಡ್ತಿದ್ರು. ಸೊ ಅವ್ರು ವಾಪಸ್ ಬರೋಕ್ಕೂ ಆಗ್ತಾ ಇರಲಿಲ್ಲ. ಇದರಿಂದ ಲಕ್ಷಾಂತರ ವಿದೇಶಿ ಕಾರ್ಮಿಕರು ಕೂಡ ಕಷ್ಟ ಆಗ್ತಿತ್ತು. ಅಲ್ಲಿರೋ ಇನ್ ಕೇಸ್ ಏನಾದ್ರು ಅಲ್ಲಿರೋ ಕೋರ್ಟ್ಗೆ ಹೋಗಿರೋ ನ್ಯಾಯ ಕೇಳ್ತೀನಿ ಅಂದರೆ ಕೋರ್ಟ್ಗೆ ಹೋಗೋ ಅನುಮತಿ ಕೂಡ ಅಲ್ಲಿರೋ ಕಾರ್ಮಿಕರಿಗೆ ಇರ್ತಾ ಇರಲಿಲ್ಲ. ಆದರೆ ಇವಾಗ ಸೌದಿ ಅರೇಬಿಯಾದ ರಾಜ್ಯ ಈ ಪದ್ಧತಿನ ರದ್ದು ಮಾಡಿದ್ದಾನೆ. ಇದರಿಂದ ಭಾರತೀಯರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಸೌದಿ ಅರೇಬಿಯಾದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನರು ಭಾರತೀಯ ಜನರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಅವರೆಲ್ಲರಿಗೂ ಆರಾಮಾಗಿ ಅವ್ರಿಗೆ ಇಷ್ಟವಾದ ಕೆಲಸನ ಆಯ್ಕೆ ಮಾಡ್ಕೊಂಡು ಮಾಡ್ಬೋದು.